ಮಂಗಳೂರಿನ ಬಂಟ್ವಾಳ ತಾಲೂಕಿನ ಇರಾಕೋಡಿಯ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣವನ್ನು ಪ್ರತೀಕಾರದ ಕೊಲೆ ಎಂದು ಏಕಾಏಕಿ ಬಿಂಬಿಸುವುದು ಸರಿಯಿಲ್ಲ. ಮೊದಲು ಕೂಲಂಕುಷವಾಗಿ ಪರಿಶೀಲಿಸಬೇಕು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಏಕಾಏಕಿ ಮಾಧ್ಯಮಗಳಲ್ಲಿ ಪ್ರತೀಕಾರದ ಕೊಲೆ ಎಂದು ಬಿಂಬಿಸಿದ್ರೆ ಏನಾಗಲಿದೆ ಎಂಬುದನ್ನು ಯಾರಾದರೂ ಗಮನಿಸಿದ್ದಾರಾ ಎಂದು ಪ್ರಶ್ನಿಸಿದರು. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವನಾಗಿ 2 ವರ್ಷ ಪೂರ್ಣಗೊಳಿಸಿದ್ದು, ಮೇ 29ರಂದು ಬೆಂಗಳೂರಿನಲ್ಲಿ 2 ವರ್ಷ ಶಿಕ್ಷಣದಲ್ಲಿ ಹರುಷ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಎಂದರು. ಯಾಕಾಗಿದೆ ಅದು ತನಿಖೆ ಮಾಡ್ತಾರೆ, ನೋಡ್ತಾರೆ. ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ಇದಕ್ಕೆ ಜೋಡೋದು, ಮಂಗಳೂರಿನೇನು ಬಿರುದು ಕೊಟ್ಟುಬಿಟ್ಟಿದ್ದೀರ, ಯಾವುದೇ ಕೊಲೆ ಆದ್ರೂ ಅಲ್ಲಿ ಇದಕ್ಕೆ ಅಂತೇಳಿ ಅದೆಲ್ಲ ಬಿಡಬೇಕು. ಅದನ್ನ ಯಾವ್ದಾದ್ರು ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿದೆ. ಆ ಆ್ಯಂಗಲಲ್ಲಿ ಮಾತ್ರ ನೋಡಬೇಕಾಗತ್ತೆ. ನೀವು ಬೇರೆ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಕಾರಣ ಒಂದಿರ್ತದೆ. ಏನಾದ್ರು ತಪ್ಪುಗಳಾದಾಗ, ಆಕ್ಸಿಡೆಂಟ್ ಆದಾಗ, ಇದೆಲ್ಲದೂ ಕೂಡ ಅದನ್ನು ಐ ಡೋಂಟ್ ಥಿಂಕ್ ವಿ ಶುಡ್ ಡು ದ ಅದು ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸಿದಿರಿ ಅಲ್ಲ, ಆಡಿಯೋ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದಿರಿ. ಅದು ಏನು ಆಗು ಹೋಗುಗಳು ನೀವು ನೋಡಿದ್ದೀರಾ? ಸುಮ್ಮನೆ ಇಲ್ಲದೆ ಇರೋದು ಹಾಗೆ ಒಂದೇ ಸತಿ ಕೇಳಿಬಿಟ್ರೆ. ಈಗ ನನಗೂ ಅಷ್ಟೇ, ನಾನು ಪೇಪರಲ್ಲಿ ನೋಡಿದ್ದದು. ಅವನು ಯಾವ